ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಕೀರ್ತನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಎಗ್ ಪುಡಿಂಗನ್ನು ಮಾಡ್ತಾಯಿದ್ದೀನಿ. ಇದು ತುಂಬ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿರೋದಿಲ್ಲ. ಹಾಲು ಮತ್ತು ಬ್ರೆಡ್ಡು ಮತ್ತು ಎಗ್ಗು, ಒಂದು 5 ಎಗ್ಗು, ಸಕ್ಕರೆ ಮತ್ತು ಏಲಕ್ಕಿ ಪೌಡ್ರು, ಮತ್ತು ನಿಮ್ಗೆ ಬೇಕಾದರೆ ಡ್ರೈ ಫ್ರೂಟ್ಸು ಹಾಕ್ಕೊಳ್ಬೋದು. ಇದೆಷ್ಟು ಈ ಪುಡಿಂಗ್ ಮಾಡಲಿಕ್ಕೆ ಬೇಕಾಗಿರೋ ಸಾಮಗ್ರಿಗಳಾಗಿದೆ ನೋಡಿ. ನಾನು ಒಂದು 3 ಸ್ಪೂನಷ್ಟು ಸಕ್ಕರೆಯನ್ನು ಈ ಪಾತ್ರೆಗೆ ಹಾಕಿದ್ದೀನಿ. ಅದರಲ್ಲಿ ಸ್ವಲ್ಪ ನೀರು ಹಾಕಿದ್ದೀನಿ. ಇದನ್ನೀಗ ಕೆರಮೈನ್ ಮಾಡ್ತಾಯಿದ್ದೀನಿ. ಪುಡಿಂಗಿಗೆ ಮೇನ್ ಅಂತ ಬೇಕಾಗಿರೋದೇ ಕೆರಮೈನ್. ಚೆನ್ನಾಗಿ ಇರುತ್ತೆ ಅದು ನೋಡಲಿಕ್ಕೂ. ಮತ್ತು ಹಾಗೆಯೇ ನಾನೊಂದು ಮಿಕ್ಸಿಯಲ್ಲಿ 5 ಎಗ್ಗು ಮತ್ತು ಒಂದು ನಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸಕ್ಕರೆಯನ್ನು ಹಾಕಿ ಈ ರೀತಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಈಗ ಒಂದು 7-8 ಬ್ರೆಡ್ ಸ್ಲೈಸನ್ನು ಒಂದು ಅರ್ಧ ಲೀಟ್ರ್ ಹಾಲಲ್ಲಿ ನೆನೆಸ್ಲಿಕ್ಕೆ ಇಟ್ಟಿದ್ದೀನಿ. ಬೇಕಾದರೆ ಮತ್ತೆ 2 ಬ್ರೆಡ್ಡನ್ನು ಸ್ಲೈಸನ್ನು ಹಾಕ್ಕೊಳ್ಳಿ, ಯಾಕಂದರೆ ನಿಮಗೆ ಎಷ್ಟು ಬೇಕಂತ ಗೊತ್ತಾಗುತ್ತೆ. ಸ್ವಲ್ಪನೇ ಬೇಕಾದರೆ 4 ಪೀಸನ್ನು ಹಾಕ್ಕೊಳ್ಳಿ. ಅರ್ಧ ಲೀಟ್ರಷ್ಟೇ ಮಾಡೋದಾದರೆ 4-5 ಹಾಕಿದರೆ ಚೆನ್ನಾಗಿ ಆಗುತ್ತೆ. ಇದು ಕೆರಮೈನ್ ಆಗಬೇಕೀಗ, ಒಂಥರ ಬ್ರೌನ್ ಕಲರ್ ಆಗಿ. ಇದು ಮೊಟ್ಟೆ 5 ಮತ್ತು ಸಕ್ಕರೆ ಈಗ ಆಗ್ತಾಯಿದೆ ನೋಡಿ. ಈ ರೀತಿ ಬ್ರೌನ್ ಕಲರಿಗೆ ಬರಬೇಕದು. ಈಗ ನಾನು ನೆನೆಸಿಟ್ಟಿದ್ದ ಬ್ರೆಡ್ಡನ್ನು ಈ ಹಾಲಲ್ಲಿ ಚೆನ್ನಾಗಿ ಕಿವುಚ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ. ಈ ರೀತಿಯಾಗಿ ಒಬ್ಬೊಬ್ಬರು ಮಿಕ್ಸಿಯಲ್ಲೂ ಹಾಕ್ತಾರೆ, ಆದರೆ ನಾನು ಕೈಯಿಂದನೇ ಮಾಡ್ತಾಯಿದ್ದೀನಿ. ಈ ರೀತಿ ಮಾಡೋದ್ರಿಂದ ಚೆನ್ನಾಗಾಗುತ್ತೆ. ಇದು ಈಗ ಮಿಕ್ಸ್ ಆಗಿದೆ. ನಾನೀಗ ಇದನ್ನು ಎಗ್ ಮತ್ತು ಸಕ್ಕರೆಯನ್ನು ಇದರಲ್ಲಿ ಮಿಕ್ಸಿಯಲ್ಲಿ ಹಾಕಿಟ್ಕೊಂಡಿದ್ದೆಯಲ್ಲ, ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಇದು ಕೆರಮೈನನ್ನು 2 ಪಾತ್ರೆಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಅದು ಕೇಕ್ ಮಾಡೋ ಪಾತ್ರೆಯಲ್ಲೂ ಹಾಕ್ಕೊಂಡು ಮಾಡ್ಬೋದು, ಆದರೆ ಕುಕ್ಕರಲ್ಲಿ ಹಿಡಿಯೋ ಅಂಥದ್ದು ಚೆನ್ನಾಗಿರುತ್ತೆ. 2 ಅರ್ಧ ಹಾಕ್ತಾಯಿದ್ದೀನಿ. ಅದು ಕುಕ್ಕರಲ್ಲಿ ಹಿಡಿಯೋಷ್ಟೇ ಮಾಡಬೇಕು. ಈಗ ನಾನು ಒಂದೇ ಹಿಡಿತಾ ಇದೆ ಕುಕ್ಕರಲ್ಲಿ, ಅದಕ್ಕೆ ನಾನು ಒಂದೇ ಹಾಕಿ ಒಂದೊಂದೇ ಮಾಡ್ತಾಯಿದ್ದೀನಿ. ಇಷ್ಟೇ, ವಿಷಲ್ ಹಾಕಬೇಕಂತನೂ ಇಲ್ಲ, ಅದನ್ನು ಚೆನ್ನಾಗಿ ಬೇಯಿಸಬೇಕು ನೋಡಿ. ಇಷ್ಟು ಚೆನ್ನಾಗಾಗಿದೆ. ತುಂಬ ಈಸಿ ಹಾಗೂ ಕಡಿಮೆ ಸಮಯದಲ್ಲಿ ಯಾರಾದರೂ ನೆಂಟರು ಬರೋದಾದರೆ ನೀವು ಅವರಿಗೆ ಮಾಡಿಕೊಟ್ರೆ ತುಂಬ ಖುಷಿ ಪಡ್ತಾರೆ ನೋಡಿ, ಎಷ್ಟು ಚೆನ್ನಾಗಾಗುತ್ತೆ ಅಂತ. ಎಷ್ಟು ಚೆನ್ನಾಗಾಗಿದೆ ಅಂದರೆ ನೀವೇ ಅಂದ್ಕೊಳ್ತೀರ ಇಷ್ಟು ಚೆನ್ನಾಗಾಗುತ್ತಾ ಅಂತ. ಅಷ್ಟು ಸ್ಮೂತಾಗಿ ಚೆನ್ನಾಗಾಗಿದೆ. ತಿನ್ನಲಿಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ನನ್ನ ಈ ಚಾನೆಲ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೊಳ್ಳೆಯ ರೆಸಿಪಿಗಳನ್ನು ನಾನು ತೋರಿಸ್ಕೊಡ್ತಾ ಇರ್ತೀನಿ. ಪ್ಲೀಸ್ ನನ್ನ ಈ ಚಾನೆಲಿಗೆ ಸಪೋರ್ಟ್ ಮಾಡಿ ಹಾಗೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ನಿಮ್ಮ ಸಪೋರ್ಟೇ ನಮಗೆ ಬೇಕಾಗಿರೋದು. ಪ್ಲೀಸ್ ಎಷ್ಟು ಸ್ಮೂತಾಗಿದೆ ನೋಡಿ. ಹಿಡಿಲಿಕ್ಕೂ ಆಗಲ್ಲ, ಅಷ್ಟು ಸ್ಮೂತಾಗಿದೆ ಅದು. ಗಿಣ್ಣು ಅಂತಾರಲ್ಲ ಆ ಥರ ಆಗಿದೆ ನೋಡಿ. ಬಾಯ್ ಫ್ರೆಂಡ್ಸ್.